ಹಾಯ್ ಡಿಯರ್ಸ್, ಗುಡ್ ಆಫ್ಟರ್ನೂನ್. ಇದು ಸಾಟರ್ಡೆ ಮಧ್ಯಾಹ್ನದ ಲಾಗ್ಸ್ ಆಗಿರುತ್ತೆ. ನಾನು ಮಧ್ಯಾಹ್ನ ಹಾಫ್ ಡೇ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದೆ. ಬೇಗ ಬಂದಿದ್ದ ಕಾರಣ ಕಸ್ಟಮರ್ ಒಬ್ಬರು ಬ್ಲೌಸ್ ಕೊಟ್ಟಿದ್ದರು. ಅವ್ರಿಗೆ ಅರ್ಜೆಂಟ್ ಇತ್ತು, ನಾನು ಸ್ಟಿಚ್ ಮಾಡಿಕೊಡ್ಬೇಕಾಗಿತ್ತು. ನಾನು ಆ ಬಟ್ಟೆನ ಕಟಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಕಟಿಂಗ್ ವೀಡಿಯೋನ ನಾನು ಮೆಸರ್ಮೆಂಟ್ ಮಾಡಿರೋವಂಥದ್ದನ್ನ ಅಪ್ಲೋಡ್ ಮಾಡಿಲ್ಲ. ಹಾಗೆ ಸ್ಟಿಚ್ಚಿಂಗ್ ಮಾಡುವಂಥ ವೀಡಿಯೋನೂ ಕೂಡ ನಾನು ಅಪ್ಲೋಡ್ ಮಾಡಿಲ್ಲ, ಯಾಕಂದರೆ ನಾನು ವೀಡಿಯೋನೂ ಕೂಡ ಮಾಡಿಲ್ಲ. ಬ್ಲೌಸ್ ಅರ್ಜೆಂಟ್ ಇದ್ದಿದ್ದರಿಂದ ನಾನು ಕಟ್ ಮಾಡಿ ಸ್ಟಿಚ್ ಮಾಡಿಬಿಟ್ಟೆ. ನೆಕ್ಸ್ಟ್ ಇನ್ನೊಂದು ಬ್ಲೌಸು ಸ್ಟಿಚ್ ಕಟ್ ಮಾಡಬೇಕಾದ್ರೆ ನಾನು ಆ ಕಟ್ ಮಾಡಿ ಸ್ಟಿಚ್ ಮಾಡುವಂಥ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಬ್ಲೌಸು ಹೊಲ್ದಿದ್ದಾಗಿದೆ, ನಾನು ಹುಕ್ ಹಾಕ್ಕೊಳ್ತಾ ಇದ್ದೀನಿ. ಹುಕ್ ಹಾಕಿ ಯಾವ ರೀತಿಯಾಗಿ ಬಂದಿದೆ ಅಂತ ನಾನು ತೋರಿಸ್ತಾ ಇದ್ದೀನಿ. ಪಫ್ ಸ್ಲೀವ್ ಇಟ್ಟಿದ್ದೀನಿ, ಡೋರಿ ಇಟ್ಟಿದ್ದೀನಿ. ಅವರು ಡೋರಿ ಕೇಳಿದರು, ಬೀಡ್ಸ್ ಇಡಬೇಡಿ, ಬಟ್ಟೆನಲ್ಲೇ ನನಗೆ ಡೋರಿ ಮಾಡಿಕೊಡಿ ಅಂತ ಕೇಳಿದರು. ಮತ್ತು ಪಫ್ ಸ್ಲೀವು, ಉದ್ದ ಸ್ಲೀವಿಗೆ ಅರ್ಧ ಪಫು ಅರ್ಧ ಬಾರ್ಡ್ರ್ ಥರ ಇಡಿ ಅಂತ ಹೇಳಿದರು. ಅವ್ರು ಹೇಳಿದ ರೀತಿಯಲ್ಲೇ ನಾನು ಅರ್ಧ ಸ್ಲೀವ್ ಪಫು ಅರ್ಧ ಬಾರ್ಡ್ರ್ ಇಟ್ಟು ನಾನು ಹೊಲ್ದಿದ್ದೀನಿ. ಸಿಂಪಲಾಗಿ ಒಂದು ಲೇಸ್ ಕೊಟ್ಟಿದ್ದೀನಿ, ನೋಡ್ಬೋದು. ನಾನು ಇದಕ್ಕೆ 400 ಚಾರ್ಜ್ ಮಾಡ್ತೀನಿ. ಹಾಗೆಯೇ ಒಂದು ಕೆಲಸ ಕಂಪ್ಲೀಟ್ ಮಾಡಿದ್ದಾಯಿತು. ಮತ್ತೊಂದು ಕೆಲಸ, ನಾನು ಬಿರಿಯಾನಿ ಆರ್ಡ್ರ್ ತಗೊಂಡಿದ್ದೆ. ಬಿರಿಯಾನಿ ಆರ್ಡ್ರು 10 ಜನಕ್ಕೆ ಹೇಳಿದ್ದಾರೆ. 10 ಜನಕ್ಕೆ ನಾನು ಬಿರಿಯಾನಿ ಮಾಡಬೇಕಾಗಿದೆ. ಈಗ 10 ಜನಕ್ಕೆ ನಾನು 1.5 kg ಆಗುವಷ್ಟು ಅಕ್ಕಿನ ತೆಗೆದುಕೊಂಡಿದ್ದೀನಿ. ಮತ್ತು 1.5 kg ಚಿಕನ್ನು ಕೂಡ ತಗೊಂಡಿದ್ದೀನಿ. ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಅದಕ್ಕೆ ಬೇಕಾದಂಥ ಸ್ಟಾರು, ಏಲಕ್ಕಿ, ಪಲಾವ್ ಎಲೆ ಅದನ್ನು ಎಣ್ಣೆಯಲ್ಲಿ ಬಿಸಿ ಮಾಡಿ ಇದಕ್ಕೆ ನಾನು 5 ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ. ಈರುಳ್ಳಿ ಚೆನ್ನಾಗಿ ಕಂದು ಬಣ್ಣ ಬರೋ ತನಕ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಟೊಮೊಟೊ ಕೂಡ ಸೇರಿಸ್ಕೊಂಡಿದ್ದೀನಿ. ಟೊಮೊಟೊ ಫ್ರೈ ಆದ ನಂತರ ಮ್ಯಾರಿನೇಟ್ ಮಾಡಿದಂಥ ಚಿಕನ್ನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಮ್ಯಾರಿನೇಟ್ ಮಾಡಲಿಕ್ಕೆ ನಾನು 1 ಕಟ್ ಪುದೀನ, 1 ಕಟ್ ಕೊತ್ತಂಬರಿ, ಅರ್ಧ ಕಟ್ ಪಾಲಕು, ಖಾರಕ್ಕೆ ಬೇಕಾದಷ್ಟು ಹಸಿಮೆಣ್ಸಿನ್ಕಾಯಿನ ಪೇಸ್ಟ್ ಮಾಡಿ ಮೊಸರು ಹಾಕಿ ಸ್ವಲ್ಪ ಚಿಕನ್ನ ನೆನೆಸಿ ಅರ್ಧ ಗಂಟೆ ಇಟ್ಟಿದ್ದೆ ನಾನು. ಅದನ್ನು ಹಾಕ್ಕೊಂಡಿದ್ದೀನಿ. ಅದಕ್ಕೆ 3 ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಸೇರಿಸ್ಕೊಂಡು ತೊಳೆದಿರುವಂಥ ಅಕ್ಕಿನ ಹಾಕ್ಕೊಂಡು ನಾನು ನೀರನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ನಾನು ಯಾವ ಪಾತ್ರೆಯಲ್ಲಿ ನೀರು ತಗೊಂಡಿದ್ನೋ ಅದೇ ಪಾತ್ರೆಯಲ್ಲಿ ಡಬಲ್ ಕ್ವಾಂಟಿಟಿ ಅಕ್ಕಿ ಒಂದು ಪಾತ್ರೆ ತಗೊಂಡಿದ್ರೆ ಆ ಪಾತ್ರೆಗೆ 2ರಷ್ಟು ನಾನು ಅಕ್ಕಿನ ಅದೇ ಪಾತ್ರೆಯಲ್ಲಿ ತಗೊಂಡಿದ್ದೀನಿ. ರೆಡಿ ಆಯಿತು. 3/4% ಆಗಿದೆ. ನಾನು ನಿಂಬೆಹಣ್ಣು ಹಾಕಿ ದಮ್ ಕಟ್ಟಲಿಕ್ಕೆ ಇಡ್ತಾಯಿದ್ದೀನಿ. ಇದನ್ನು ದಮ್ ಕಟ್ಟಿಗೆ ಇಟ್ಬಿಟ್ಟು ನಾನು ಕಬಾಬ್ ರೆಡಿ ಮಾಡ್ಕೊಳ್ತೀನಿ. ಪಾತ್ರೆ ಇಟ್ಟು ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಅರ್ಧ ಗಂಟೆ ಮೊದಲೇ ನಾನು ಕಲಸಿಟ್ಟಿದ್ದೆ. ಎಣ್ಣೆ ಕಾದಿದೆ, ಕಬಾಬ್ಗೆ ಬಿಟ್ಕೊಳ್ತಾ ಇದ್ದೀನಿ. ಅರ್ಧ ಗಂಟೆ ನೆನೆಸೋದ್ರಿಂದ ಕಬಾಬ್ ಚೆನ್ನಾಗಿ ಬರುತ್ತೆ. ಕರಿಬೇವಿನ ಸೊಪ್ಪು ಕೂಡ ನಾನು ಇದರಲ್ಲೇ ಬೇಯಿಸ್ಕೊಳ್ತಾ ಇದ್ದೀನಿ. ಇದರಿಂದ ಕಬಾಬ್ ರುಚಿ ಇನ್ನೂ ಜಾಸ್ತಿ ಆಗುತ್ತೆ. ಕರಿಬೇವು ಕೂಡ ನಾವು ಕಬಾಬ್ ತಿನ್ನಬೇಕಾದ್ರೆ ಕರಿಬೇವು ಮಧ್ಯೆ ಮಧ್ಯೆ ಸಿಕ್ಕಿದಾಗ ಅದ್ರ ಟೇಸ್ಟ್ ಇನ್ನೂ ಜಾಸ್ತಿ ಆಗುತ್ತೆ. ಈ ರೀತಿಯಾಗಿ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಮತ್ತೊಂದು ಸಾರಿ ನಾನು ಕಬಾಬ್ನ ಬಿಟ್ಕೊಂಡೆ. 2 ಸಾರಿ ಆಯಿತು. ಇದು 2ನೇ ಸಾರಿನೂ ನಾನು ಕರ್ಕೊಂಡಿದ್ದೀನಿ. ಕಲರು ಕೂಡ ಚೆನ್ನಾಗಿ ಬಂದಿದೆ, ರುಚಿ ಟೇಸ್ಟು ಕೂಡ ಚೆನ್ನಾಗಿ ಬಂದಿದೆ. ಹಾಗೆಯೇ ಎಣ್ಣೆನಲ್ಲಿದ್ದಂಥ ಎಲ್ಲ ಕರಿಬೇವಿನ ಎಲೆನೆಲ್ಲ ತೆಗೆದೆ. ದಮ್ ಕಟ್ಟಿರೋಂಥ ಬಿರಿಯಾನಿನೂ ಕೂಡ ಕರೆಕ್ಟಾಗಿ ಹದವಾಗಿ ಆಗಿದೆ. ನನ್ನ ಮನೆಯವರಿಗೆ ಇದನ್ನು ಪಾರ್ಸಲ್ ಮಾಡಲಿಕ್ಕೆ ಅವ್ರ ಕೈ ಕೊಟ್ಟು ಟೈಮ್ ಆಗಿತ್ತು. ರಾತ್ರಿ ಊಟಕ್ಕೆ ನಾನು ರೆಡಿ ಮಾಡ್ಕೋಬೇಕಾಗಿತ್ತು. ರಾತ್ರಿ ಊಟಕ್ಕೆ ಉಪ್ಸಾರು ಮುದ್ದೆ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೊಂಡಿದ್ದೀನಿ. ಒಂದು ಪಾತ್ರೆಗೆ ನೀರು ಹಾಕಿ, ನೀರು ಕಾದ ನಂತರ ಹೆಸರು ಕಾಳು, ಬೀನ್ಸು, ಕ್ಯಾರೆಟು, ಬದನೆಕಾಯಿ ಹಾಕಿ ಉಪ್ಸಾರು ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಬೇಕಾದಂಥ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ. ಇದು ತರಕಾರಿ ಬೆಂದ ನಂತರ ತರಕಾರಿನ ಚೆನ್ನಾಗಿ ಬೆಂದಿದೆ, ಸೋದಿಸ್ಕೊಂಡಿದ್ದೀನಿ. ತರಕಾರಿ ಬೇಯಬೇಕಾದ್ರೆ ನಾನು ಹಸಿಮೆಣ್ಸಿನ್ಕಾಯಿ ಸೇರಿಸಿದ್ದೆ ಉಪ್ಸಾರು ಖಾರಕ್ಕೆ. ಆ ಮೆಣಸಿನ್ಕಾಯಿನೆಲ್ಲ ನಾನು ತೆಗೆದುಕೊಳ್ತಾ ಇದ್ದೀನಿ. ಮತ್ತೊಂದು ಬಾಣಲಿಗೆ ಎಣ್ಣೆ ಹಾಕಿ ಸಾಸಿವೆ ಹಾಕ್ಕೊಳ್ತೀನಿ. ನಂತರ ಇದಕ್ಕೆ 1 ಈರುಳ್ಳಿ, 2 ಹಸಿಮೆಣ್ಸಿನ್ಕಾಯಿ, 1 ರೆಂಬೆ ಕರಿಬೇವನ್ನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿಗೆ ಬೇಕಾದಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ಧನಿಯಾ ಪೌಡ್ರ್ ಅರ್ಧ ಸ್ಪೂನ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಬೇಯಿಸಿಟ್ಟಂಥ ತರಕಾರಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಕಾಯಿ ತುರಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನನ್ನ ಹತ್ರ ಕಾಯಿ ತುರಿ ಇಲ್ಲ, ನಾನು ಹಾಕೋಕ್ಕೆ ಹೋಗಿಲ್ಲ. 1 ಟೊಮೊಟೊ ಸುಟ್ಕೊಳ್ತಾ ಇದ್ದೀನಿ ಉಪ್ಸಾರು ಖಾರಕ್ಕೆ. ಬೇಯಿಸಿದಂಥ ಹಸಿಮೆಣ್ಸಿನ್ಕಾಯಿನ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಬೇಯಿಸಿದಂಥ ಟೊಮೊಟೊನೂ ಹಾಕ್ಕೊಳ್ತಾ ಇದ್ದೀನಿ. ಬಿಳಿ ಮೆಣಸು ಹಾಕ್ಕೊಂಡಿದ್ದೀನಿ, ಜೀರಿಗೆ, ಬೆಳ್ಳುಳ್ಳಿ, ಕೊತ್ತಂಬರಿ, ರುಚಿಗೆ ಉಪ್ಪು, ತರ್ತರಿಯಾಗಿ ನಾನು ಇದನ್ನು ರುಬ್ಕೊಂಡಿದ್ದೀನಿ. ಈ ರುಬ್ಬಿದಂಥ ಮಿಶ್ರಣವನ್ನು
ನಾನು ಶೋಧಿಸಿದಂಥ ನೀರಲ್ಲಿ ತರಕಾರಿ ನೀರಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಕುದಿಸ್ಕೋಬಾರ್ದು, ಇದು ಹೀಗೆ ಹಸಿಯಾಗಿರಬೇಕು. ಕೈಲಿ ಕಿವುಚಿದ್ರೆ ಕೈ ಉರಿ ಬರುತ್ತೆ ಅಂತ ಹೇಳಿ ನಾನು ಈ ರೀತಿಯಾಗಿ ಮಿಕ್ಸಿಲಿ ಒಂದು ಗ್ರೈಂಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮುದ್ದೆ ಕೂಡ ತೊಳೆಸಿದ್ದಾಯಿತು, 3 ಮುದ್ದೆ ಮಾಡ್ಕೊಂಡಿದ್ದೀನಿ, ಊಟಕ್ಕೆ ಬಡಿಸಿದ್ದಾಯಿತು. ಎಲ್ರಿದು ಊಟ ನಾನು ಕೂಡ ಜೊತೆಗೆ ಊಟ ಮಾಡಿದ್ದಾಯಿತು. ನೆಕ್ಸ್ಟಿಗೆ ನಾನು ಬಿರಿಯಾನಿಗೆ ಚಿಕನ್ ತಂದಿರಬೇಕಾದ್ರೆ ಅದರಲ್ಲಿದ್ದಂಥ ತಲೆ ಕಾಲು ಲಿವರೆಲ್ಲ ತೆಗೆದಿಟ್ಟಿದ್ದೆ. ಅದಕ್ಕೆ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಒಂದು ಈರುಳ್ಳಿ ಹಾಕಿ ತೆಗೆದಿಟ್ಟಂಥ ಲಿವರು ಕಾಲು ಅದನ್ನೆಲ್ಲ ಹಾಕಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಅರಶಿನ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ರುಚಿಗೆ ಸ್ವಲ್ಪ ಉಪ್ಪು ಹಾಕಿ ಒಂದು ಟೊಮೊಟೊ ಸೇರಿಸಿ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಬೆಂದಂಥ ಈ ಚಿಕನ್ಗೆ ನಾನು ಮನೆಯಲ್ಲೇ ಮಾಡಿದಂಥ ಮಸಾಲೆ ಖಾರನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಬಂದಿದೆ, ನೋಡ್ತಾ ಇರ್ಬೋದು. ಕಲರು ಕೂಡ ಚೆನ್ನಾಗಿ. ಇದಕ್ಕೆ ನಾನು ಅರ್ಧ ನಿಂಬೆಹಣ್ಣು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡಿಕೊಂಡ್ರೆ ಸ್ವಲ್ಪ ಚಿಕನ್ ತಿನ್ನೋಂಥ ನೀವು ಜಾಸ್ತಿ ಚಿಕನ್ ಕೂಡ ತಿಂತೀರಿ. ಇದ್ರ ಟೇಸ್ಟು ರುಚಿಯಾಗಿರುತ್ತೆ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನನಗೆ ಸಪೋರ್ಟ್ ಮಾಡಿ ಅಂತ ನಾನು ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ ಡಿಯರ್ಸ್. ಬಾಯ್ ಡಿಯರ್ಸ್.